ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವಾಗ ಟೈಮ್ ಬಂದು 4 o'clock ಆಗಿದೆ. ಇಷ್ಟು ಬೇಗ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ, ಇವತ್ತು ಅರಮನೆಯಲ್ಲಿ ಇವೆಂಟ್ ಇತ್ತು ದಸರಾದು. ಅದಕ್ಕೋಸ್ಕರ ನಾನು ಬೇಗ ಎದ್ದು ರೆಡಿಯಾಗಿ 6 o'clock ಒಳಗಡೆ ಇರಬೇಕಿಲ್ಲ ಅಂದರೆ ಬಿಡಲ್ಲ ಅಂತ ಬೇಗ ರೆಡಿಯಾಗಿ ಇವಾಗ ಅರಮನೆ ಹತ್ರ ಬಂದಿದ್ದೀನಿ. ಗೈಸ್, ಮೊದಲಿಗೆ ಅಲ್ಮೇನ್ ಮಂಗಮ್ಮ ದೇವರಿಗೆ ಫಸ್ಟು ಪೂಜೆ ಮಾಡ್ತಾರೆ. ನಂತರ ದಸರಾ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡೋಕ್ಕೆ CM ಎಲ್ಲ ಬಂದಿದ್ದರು. 2:30 ಅಷ್ಟೊತ್ತಿಗೆ CM ಬಂದು ಉದ್ಘಾಟನೆ ಮಾಡಿದ್ರು. ಲಾಗ್ನ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ, ಸ್ವಲ್ಪ ಹುಷಾರಿರಲಿಲ್ಲ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಪ್ಲೀಸ್ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಗೈಸ್. ದಸರಾ ಹಬ್ಬವೆಂದೇ ಅಸುರಿ ಶಕ್ತಿಯ ವಿರುದ್ಧ ಗಳಿಸಿದ ವಿಜಯದ ಸಂಕೇತವಾಗಿ ವಿವಿಧ ರೀತಿಯಲ್ಲಿ ವೈಭವಯುತವಾಗಿ ನಡೆಯುತ್ತಿದೆ ಬಂಧುಗಳೇ. ಸಂಪ್ರದಾಯದಂತೆ ವಿಜಯದಶಮಿಯ ಬೆಳೆದು ಇಳೆಯ ತುಂಬಾ ಹಾಸರುಡಿಗೆ ಚೆಲ್ಲುವಾಗ ಆಶ್ವಯುಜ ಮಾಸದಲ್ಲಿ ಮೈಸೂರಿನಲ್ಲಿ ದಸರೆಯ ನವರಾತ್ರಿ ಹಬ್ಬ ಬೆಂತೆಂದರೆ ಎಲ್ಲ ಮನಸ್ಸುಗಳು ಹೊಸ ಚೈತನ್ಯದ ಕಾಮನ ಬಿಲ್ಲು ತುಂಬಿದ ಭಾವನೆಗಳು, ಮಧುರ ಕನಸುಗಳು ಕಣ್ತುಂಬಿಕೊಳ್ಳುತ್ತವೆ. ಆ ದಸರಗಳಕ್ಕೆ ಆಸೆಗಳು ಚಿಮ್ಮಿಸುತ್ತವೆ. ಕರ್ನಾಟಕ ಎಲ್ಲ ಮಾಹಿತಿಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ನಮ್ಮದು. ನಮ್ಮ ಭವ್ಯ ಸಾಂಸ್ಕೃತಿಕ ಪರಂಪರೆಯ ಪರಿಚಯ ನಾಡಿನ ಪ್ರತಿಯೊಬ್ಬರಿಗೂ ಅರಿವಿರಬೇಕು. ಅದೇ ಹಾದಿಯಲ್ಲಿ ದಸರಾ ಮಹೋತ್ಸವದ ಮೆರವಣಿಗೆ ಸಮಿತಿ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಚಿಕ್ಕ ಮರಿ ಇದು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ರೂಪಗಳನ್ನು ಈ ಚಿತ್ರಕಾರರು ಸೃಷ್ಟಿಸಿದರು. ಹಂಪಿಯ ಕಲ್ಲಿನ ರಥದ ಮೇಲಿರುವ ಮರದ ರಥದ ಮೇಲಿರುವಂತಹ ಹುಣಸೆ ಬೀಜದ ಮುದ್ದೆಯನ್ನ ಬಳಸಿ ಈ ವಿಗ್ರಹಕ್ಕೆ ಕಲಾಕೃತಿಗಳನ್ನ ಸೇರಿಸುತ್ತಾರೆ. ಈ ಕಲೆ ಪ್ರಕಾಶಮಾನವಾದ ಬಣ್ಣಗಳಿಗೆ ಹೆಸರುವಾಸಿಯಾಗಿದೆ. ಭೌಗೋಳಿಕವಾಗಿರುವಂತಹ ಸ್ಥಾನಮಾನ ಸಿಕ್ಕಿರುವುದು ಈ ಕಲೆಗೆ ಸಿಕ್ಕಂತಹ ಬಹುದೊಡ್ಡ ಮನ್ನಣೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ತಂಡ ಹಗಲು ವೇಷ ಶ್ರೀ ಶಂಕರಪ್ಪ ರಾಮಣ್ಣ ವಿಭೂತಿ ಶ್ರೀ ಮಂಜುನಾಥ ಬುಡಕ ಜಂಗಮ ಹಗಲು ವೇಷ ಕಲಾವಿದರ ಸಂಘ ಕೊಪ್ಪಳ ಜಿಲ್ಲೆ ಜೀವನ ನಿರ್ವಹಣೆಗಾಗಿ ವಿವಿಧ ವೇಷಗಳನ್ನು ಈ ಕ್ಷತ್ರಿಯ ಮೇಲಿನ ಶಿಖರದಲ್ಲಿ ತಾಮ್ರದ ಕಳಶವಿರುತ್ತದೆ. ಇದನ್ನ ಒಂದು ಕಂಬಕ್ಕೆ ಬಂಧಿಸಿರುತ್ತಾರೆ. ಡೊಳ್ಳು ಮತ್ತು ಕಂಚಿನ ತಾಳ ಗತಿಗನುಗುಣವಾಗಿ ಈ ಛತ್ರಿಗಳನ್ನ ಸಾಲಾಗಿ ಹಿಡಿದು ಕುಣಿಯುವುದು ಆಹ್ಲಾದಕರವಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ದೀಪಾವಳಿ, ಯುಗಾದಿ, ಮಹಾಲಯ ಅಮಾವಾಸ್ಯೆ, ಮಾರ್ನಮಿಯಲ್ಲಿ ಬನ್ನಿ ಮುರಿಯುವ ವೇಳೆ ದೇವತಾ ಕಾರ್ಯಗಳಲ್ಲಿ ಈ ಕುಣಿತ ಆಚರಿಸುತ್ತಾರೆ. ಇದು ವಿಜಯಪುರ ಜಿಲ್ಲೆಯ ಸುತ್ತಮುತ್ತ ಚಾಲ್ತಿಯಲ್ಲಿದೆ. ಎಷ್ಟು ಬಗೆ ಬಗೆಯ ಬಣ್ಣಗಳನ್ನ ಒಳಗೊಂಡಿದೆ ಛತ್ರಿ. ಸಂಭ್ರಮಕ್ಕೆ ಬೆರಗನ್ನು ತುಂಬಿವೆ ಈ ಎಲ್ಲ ಕಲಾ ಪ್ರಕಾರಗಳು. ದಕ್ಷಿಣ ಕನ್ನಡ ಜಿಲ್ಲೆ ದೈವಾರಾಧನೆ ಹಾಗೂ ನಾಯಕನಹಳ್ಳಿ, ಮಧುಗಿರಿ, ಕೊರಟಗೆರೆ, ಗುಬ್ಬಿ, ಕುಣಿಗಲ್, ಶಿರಾ, ಪಾವಗಡದ ನಾನಾ ಭಾಗಗಳಲ್ಲಿ ಪುರಾತನ ಐತಿಹಾಸಿಕ ಕುಣಿತ ತುಮಕೂರು, ಮಂಡ್ಯ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಪ್ರಚಲಿತವಿರುವ ಸೋಮನ ಕುಣಿತ ಹೊರನೋಟಕ್ಕೆ ಜನಪ್ರಿಯ ಕಲೆಯಾಗಿ ಕಂಡರೂ ಮೂಲತಃ ಇದು ದೈವಿ ಶಕ್ತಿಯ ಆರಾಧನೆಯಿಂದ ಬಂದಿದೆ. ಹಳ್ಳಿಗರಿಗೆ ದೇವರುಗಳಿಗಿಂತ ದೇವತೆಗಳ ಬಗ್ಗೆ ಬಹಳ 2016-17ರಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛ ದರ್ಪಣ್ ಪ್ರಶಸ್ತಿ 2017-18 20 ಮೀಟರ್ ಎತ್ತರದಲ್ಲಿದೆ. ಇದರ ಹೆಸರು ಕೋಟೆ ಬೆಟ್ಟ. ಚಾರಣ ಮಾಡುವಂತವರಿಗೆ ಪ್ರಿಯವಾದಂತಹ ತಾಣವಾಗಿದೆ ಕೋಟೆ ಬೆಟ್ಟ. ಅರಣ್ಯಗಳು ಮತ್ತು ಒಂದು ರಾಷ್ಟ್ರೀಯ ಉದ್ಯಾನವನವನ್ನ ಹೊಂದಿದೆ. ಬ್ರಹ್ಮಗಿರಿ, ತಲಕಾವೇರಿ ಮತ್ತು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯಗಳು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಅರಣ್ಯಗಳನ್ನು ಹೊಂದಿರುವ ಈ ಪುಟ್ಟ ಜಿಲ್ಲೆಯಲ್ಲಿ ಅಬ್ಬಿ, ಇರುವು, ಚಿಲಾವರ, ಮಲ್ಲಳ್ಳಿ ಮುಂತಾದ ಸುಂದರ ಜಲಪಾತಗಳನ್ನು ಕಣ್ತುಂಬಿಕೊಳ್ಳಬಹುದು. ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಭೂತಪೂರ್ವ ಸಾಧನೆ. 1916ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಶ್ರಮದ ಫಲವಾಗಿ ಹಾಗೂ SD ಶಾಸ್ತ್ರಿಯವರ
18 ಚಾನೆಲ್ನ ಎಮರ್ಜಿಂಗ್ PSF ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ನಮ್ಮ ಅಂಧರಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಉಪ್ಪಿನ ಸತ್ಯಾಗ್ರಹ ದಂಡಿ ಯಾತ್ರೆಯಲ್ಲಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿ ಹುತಾತ್ಮ ಮೈಲಾರ ಮಹದೇವಪ್ಪನವರು ನಾಡಿಗೆ ಬೆಂಗಳೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರ ಆಳ್ವಿಕೆಯಲ್ಲಿ ಆವತಿಯ ಪಾಳೆಗಾರ ರಣಭೈರೇಗೌಡ ಅದಾದ ನಂತರ ಜನಪದ ಕಲಾತಂಡಗಳೊಟ್ಟಿಗೆ ನಾವಿದು ನೃತ್ಯಕ್ಕೆ ಸಾಕ್ಷಿ ಆಗ್ತಾ ಇಲ್ಲ. ಚೆಂಡೆ ವಾದ್ಯ, ಕರಗ ಹಾಗೂ ನವಿಲು ನೃತ್ಯ. ನವಿಲಿನ ವೇಷದಟ್ಟು 10 ಕಲಾವಿದರು ನರ್ತನ ಮಾಡುವುದು ಕಣ್ಣಿಗೆ ತಂಪಾಗಿರುತ್ತದೆ, ಮನಸ್ಸಿಗೆ ಹಿತವಾಗಿರುತ್ತದೆ. ನವಿಲಿನ ನೆಲೆಯನ್ನೇ ಅನುಸರಿಸುವ ಈ ನೃತ್ಯದಲ್ಲಿ ಹೆಚ್ಚಿಗೆ ಮಹಿಳೆಯರ ಪಾತ್ರವೇ ಜಾಸ್ತಿ. ಒಟ್ಟಿಗೆ ನಲಿದಾಡುವ ನವಿಲುಗಳು ಒಂದು ಸುಂದರ ವಾತಾವರಣವನ್ನು ನಿರ್ಮಿಸುತ್ತದೆ. ಮೈಸೂರು ಜಿಲ್ಲೆಯ ಸ್ತಬ್ಧಚಿತ್ರ ಬದನವಾಡು ಕರ್ನಾಟಕ ರಾಜ್ಯದ ಮೈಸೂರಿನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಬದನವಾಡು ಎಂಬ ಹಳ್ಳಿಯಲ್ಲಿ ಐತಿಹಾಸಿಕ ಬದನವಾಡು ಖಾದಿ ಗ್ರಾಮೋದ್ಯೋಗ ಕೇಂದ್ರವಿದೆ. 7.5 ಎಕರೆ ಪ್ರದೇಶದಲ್ಲಿ ಹರಡಿರುವ ವಿಸ್ತಾರವಾದ ಕೇಂದ್ರವನ್ನು ಮೈಸೂರು ಮಹಾರಾಜರಾಗಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1927ರಲ್ಲಿ ಸ್ವದೇಶಿ ಚಳವಳಿಯ ಭಾಗವಾಗಿ ಸ್ಥಾಪಿಸಿದೆ. ರೇಷ್ಮೆಗೆ ಬಹಳ ಯೋಗ್ಯವಾಗಿದೆ. ಜಿಲ್ಲೆಯ ತೋಟಗಾರಿಕಾ ಬೆಳೆಗಳಾದ ರೇಷ್ಮೆ ಮತ್ತು ಮಾವು ಅಪಾರ ಜನಪ್ರಿಯತೆಯನ್ನು ಪಡೆದಿರುವುದು ಸಂತಸದ ಸಂಗತಿಯಾಗಿದೆ. ಸರಾಸರಿ ಶೇಕಡ 7.5 ಲಕ್ಷ ಲೀಟರ್ ಹಾಲು ಶೇಖರಣೆಯಾಗುತ್ತಿದೆ. ಕಲ್ಯಾಣ ಇಲಾಖೆಯ ಸ್ತಬ್ಧಚಿತ್ರ. ಅದಾದ ನಂತರ ಕಲಾ ತಂಡ ತಾವು ನೋಡ್ತಾ ಇದ್ದು ಗುಜರಾತ್ನ ರತ್ವಾ ಬುಡಕಟ್ಟು ನೃತ್ಯ. ನಮ್ಮ ರಾಜ್ಯದ ಕಲಾವಿದರು ಅಷ್ಟೇ ಅಲ್ಲದೆ ಅನ್ಯ ರಾಜ್ಯದ ಕಲಾವಿದರು ಕೂಡ ನಾವೆಲ್ಲರೂ ಕೂಡ ಸಾಹಸದಿಂದ ಅಭಿಮನ್ಯುವಿನ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೊನೆಯ ಸ್ತಬ್ಧ ಚಿತ್ರದ ನಂತರ ಆನೆಗಳಾಗಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ. ರಾಜ ಪರಂಪರೆಯ ಮೈಸೂರು ದಸರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಕೂಡ ಅತ್ಯಂತ ಮಂಗಳವಾದ್ಯಗಳು ಮನಮುಟ್ಟಿವೆ. ತಾಯಿ ಚಾಮುಂಡೇಶ್ವರನ ಕಣ್ತುಂಬಿಕೊಳ್ಳುವಂತಹ ಅದ್ಭುತವಾದಂತಹ ಅವಕಾಶ, ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಒದಗಿಸಿ ಕೊಟ್ಟಿದೆ ಕರ್ನಾಟಕ ಸರ್ಕಾರ, ಮೈಸೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ. ಅಭಿಮನ್ಯುವನ್ನ ನಾವೆಲ್ಲರೂ ಕೂಡ ಭಕ್ತಿ ಭಾವನೆ ಮತ್ತು ರೂಪ ಇರುವಂತಹ ಅಭಿಮನ್ಯುವಿನ ಮಾವುತ ವಸಂತ JS, ಕಾವಾಡಿ ರಾಜು JK. ನಾದಸ್ವರದೊಂದಿಗೆ ಈ ತಂಡ ಮುಂದೆ ಹೋಗ್ತಾ ಇದೆ. ಯಾವುದೇ ಕಾವೇರಿಯ